ಓ ಬೀರ, ಓ ಮಾರ, ಓ ನಂಜ, ಓ ಕೆಂಪ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಗುಲಾಬಿ ನಗರ ಜೈಪುರ್, ಹವಾ ಮಹಲ್. ಚಲಿ ಹವಾ ಮಹಲ್ ಜೈಪುರ್. ಇದು ರಾಜ ಸವಾಯಿ ಪ್ರತಾಪ್ ಸಿಂಗ್ ಅವರು ಕಟ್ಟಿಸಿರತಕ್ಕಂಥದ್ದು. 593 ಸಣ್ಣ ಸಣ್ಣ ಕಿಟಕಿಗಳಿರ್ತಕ್ಕಂಥ ಅರಮನೆ ಇದು. ಇದನ್ನು ರಜಪೂತ್ ಮಹಿಳೆಯರು ಪರ್ದಾ ಪದ್ಧತಿ ಮತ್ತು ಅನುಸರಿಸಲಿ ಅಂಥೇಳಿ ಹೊರಗಿನ ಜಗತ್ತನ್ನು ವೀಕ್ಷಣೆ ಮಾಡಲಿ ಅಂಥೇಳಿ ಆ ರೀತಿ ಕಿಟಕಿಗಳನ್ನು ಬಿಟ್ಟಿದ್ದಾರೆ. ಹವಾ ಮಹಲಿನ ಮುಖ್ಯ ದ್ವಾರ. ಪ್ರವೇಶ ದ್ವಾರದ ನಂತರ ಇಲ್ಲಿ ಚೆಕ್ಕಿಂಗ್ ಆಗ್ತದೆ. ಭಾಳ ಸೂಕ್ಷ್ಮವಾಗಿ ಚೆಕ್ಕಿಂಗ್ ಆದ ನಂತರನೇ ಮುಖ್ಯವಾದ ಪ್ರಾಂಗಣ ಇದು. ಈ ಥರದ ಸಣ್ಣ ಕಿಟಕಿಗಳಿದ್ದಾವೆ. ಈ ಥರ ನೋಡ್ರಿ, ಇದು ಹವಾ ಮಹಲ್ ಒಳಗಡೆ ಇರುವಂತಹ ಗುಲಾಬಿ ನಗರ ಜೈಪುರು. ವೆಲ್ಕಮ್ ಟು ಜೈಪುರು. ನಮ್ಮ ಮೇಲ್ಗಡೆ ಹೋಗೋದಕ್ಕೆ ಎಂಟ್ರೆನ್ಸ್. ಈ ಥರ ಎಂಟ್ರೆನ್ಸ್ ಸ್ಟೆಪ್ಗಳಿಲ್ಲ ಇಲ್ಲಿ. ಇದು 2ನೇ ಮಹಡಿ. ಒಟ್ಟು 5 ಮಹಡಿಗಳ 5 ಅಂತಸ್ತು 5 ಮಹಡಿಗಳ ಕಟ್ಟಡ ಇದು ಹವಾ ಮಹಲ್. ಅಂತಸ್ತಿಗೆ ಹೋಗುವಂಥ ದಾರಿ. 3ನೇ ಅಂತಸ್ತಿನ 4ನೇ ಅಂತಸ್ತಿಗೆ ಹೋಗೋದಕ್ಕೆ. ಇದು 3ನೇ ಅಂತಸ್ತಿನ ನಿಂತ್ಕೊಂಡು ನೋಡಿದರೆ ಹವಾ ಮಹಲ್ ಹಿಂಗೆ ಕಾಣಿಸ್ತದೆ. ಈ ಥರ ಇಲ್ಲೂ ಸಮೇತ ಸಣ್ಣ ಸಣ್ಣ ಕಿಟಕಿಗಳು ಹವಾ ಮಹಲ್. ಈ ಕಿಟಕಿಗಳ ಮುಖಾಂತರ ತಂಪಾದ ಗಾಳಿಗಳನ್ನು ಬರುವುದು. ಇದಕ್ಕಾಗಿ ಇದು ತಣ್ಣಗೆ ಬೀಸ್ತದೆ. ಹಾಗಾಗಿ ಇದನ್ನು ಹವಾ ಮಹಲ್ ಎಂದು ಕರೆಯುತ್ತಾರೆ. 3ನೇ ಅಂತಸ್ತಿನ ಒಳಗಿರ್ತಕ್ಕಂಥದ್ದು ರಜಪೂತ್ ಶೈಲಿಯ ಲಾಲ್ ಚಂದ್ ಉಸ್ತಾದ್ ಅವ್ರು ಕಟ್ಟಿಸಿರುವಂಥದ್ದು. ಒಂದು ಕಡೆ ಹತ್ತಬೇಕಾದ್ರೆ ಸ್ಟೆಪ್ಗಳದಾವ, ಒಂದು ಕಡೆ ಹತ್ತಬೇಕಾದ್ರೆ ಈ ರೀತಿ ಸ್ಲೋಪ್ ಅದ. ಇದೂ ಒಂದು ರೀಸನ್, ಒಂದು ಕಾರಣ ಅದ ಇದಕ್ಕೆ ಈ ಥರ ಮಾಡೋದಕ್ಕೆ. ನಾಲ್ಕನೇ ಅಂತಸ್ತಿನ ಮೇಲೆ ನಿಂತ್ಕೊಂಡು ನೋಡಿದ್ವಿ ಅಂದರೆ ಈ ಥರ ಕಾಣಿಸ್ತದೆ.
ಹವಾಮಹಲ್. ಈ ಥರದ ಕಿಟಕಿಗಳಿರೋದ್ರಿಂದ ಎಲ್ಲ ಕಡೆಯಲ್ಲೂ ಗಾಳಿ ಸೋಸಿ ತಣ್ಣಗೆ ಬರ್ತದೆ. ಇದನ್ನು ಯಾಕೆ ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ, ಇದು ತಮ್ಮ ಒಂದು ಪರದೆಗಳನ್ನು ಮುಖದಿಂದ ತೆಗಿಲಾರ್ದೇ ಹೊರಗಡೆ ನಡೀತಕ್ಕಂಥ ಜಗತ್ತಿನ ಎಲ್ಲ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡೋದಕ್ಕೆ ಆ ರಾಜರು ತಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಪಾಲಿಸಿದಂಗೆ ಆಗ್ತಿತ್ತು. ಅದರ ಜೊತೆಗೆ ಆ ಮಹಿಳೆಯರಿಗೆ ಒಂದು ಹೊರಗಿನ ಜಗತ್ತನ್ನು ನೋಡುವ ಸ್ವಾತಂತ್ರ್ಯವನ್ನು ಕೊಟ್ಟಂಗೆ ಆಗ್ತಿತ್ತು. ಇಂತಹ ಅದ್ಭುತವಾದ ಜ್ಞಾನಿಗಳು ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜರು, ಕವಿಗಳು ಕಂಡಂಥ ಭಾರತ ದೇಶ ಹೆಮ್ಮೆ ಪಡುವಂಥ ವಿಷಯ ಇದೆಲ್ಲ. ಇದು ರಾಜಸ್ಥಾನದ ಅಲ್ಲಿರುವಂಥ ಮ್ಯೂಸಿಯಂ. ರಾಜ ಮಹಾರಾಜರ ರಜಪೂತರ ಆಳ್ವಿಕೆ ಎಲ್ಲವ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಶ್ರೀ ಸಂಜಯ್ ಶರ್ಮಾ ಮ್ಯೂಸಿಯಂ ರಿಸರ್ಚ್. ಇಲ್ಲಿ ಭಾರತೀಯರಿಗೆ 150 ರೂಪಾಯಿ ಪ್ರವೇಶ ಫೀಸು, ಫಾರಿನರಿಗೆ 400 ರೂಪಾಯಿ. ಈ ಮ್ಯೂಸಿಯಂಗೆ ಇವರೆಲ್ಲ ಭೇಟಿ ಕೊಟ್ಟಿರ್ತಕ್ಕಂಥವ್ರು. ಇದು ಮ್ಯೂಸಿಯಂ, ಜೈಪುರದೊಳಗೆ ನೋಡಲೇಬೇಕಾದಂಥ ಮ್ಯೂಸಿಯಂ. ರಜಪೂತರ ಮತ್ತು ಭಾರತ ಕೆಲವೊಂದಿಷ್ಟು ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ, ಅದ್ಭುತವಾಗಿದೆ. ಅದರ ಜೊತೆಗೇ ಅದರ ಅಪೋಸಿಟ್ ಇರ್ತಕ್ಕಂಥದ್ದು ಈ ಪ್ರದೇಶ ಜಲ್ ಮಹಲ್, ನೀರಿನಲ್ಲಿರ್ತಕ್ಕಂಥ ಒಂದು ಅರಮನೆ ನೋಡಿ. ಈ ಥರ ಇದೆ ಜಲ್ ಮಹಲ್. ಹೋದ್ರೆ ನಮಗೆ ಅಮೀರ್ ಫೋರ್ಟ್, ಅಮೀರ್ ಕೋಟೆ ಸಿಗುತ್ತದೆ. कबूतर जा 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 कबूतर जा 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 ಇಲ್ಲಿಗೆ ನಾನು 2ನೇ ಬಾರಿ ಭೇಟಿ ಕೊಡ್ತಾ ಇದ್ದೇನೆ. ಕೊನೆಯ ಸಲ 2013ರಲ್ಲಿ ಭೇಟಿ ಕೊಟ್ಟಿದ್ದೆ, ಈಗ ಮತ್ತೊಂದು ಸಲ. ಅವಳ ನೋಡಿದ ಕ್ಷಣ ನನ್ನ ಕೂಗುವೆಯ ಈ ಹೃದಯ, ನನಗೂ ಅವಳಿಗೂ ಮದುವೆ ಮಾಡುವೆಯ. ಕಲ್ಪನೆಯ ಸುಂದರಿಯ ಅಂದ ಚಂದ ಮರೆತಿಯ ಅವಳ ನೀನು. ಹೃದಯದ ಪಾಡು ಹೃದಯವೇ ನೋಡು, ಸನಿಹಕ್ಕೆ ಬರಲು ಅನುಮತಿ ನೀಡು. ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ, ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ. ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ, ಕಣ ಕಣದಲು ನಿನದೇ ಸೆಳೆತ. ಅವಳ ನೋಡಿದ ಕ್ಷಣ ನನ್ನ ಕೂಗುವೆಯ ಈ ಹೃದಯ, ನನಗೂ
ಅವಳಿಗೂ ಮದುವೆ ಮಾಡುವೆಯ ಕಲ್ಪನೆಯ ಸುಂದರಿಯ ಅಂದ ಚಂದ ಮರೆತಿಯ ಅವಳ ನೀನು ಹೇ ಹೃದಯ ಅವಳ ನೋಡಿದ ಕ್ಷಣ ನನ್ನ ಕೂಗುವೆಯ ನನಗೂ ಅವಳಿಗೂ ಮದುವೆ ಮಾಡುವೆಯ ಕಲ್ಪನೆಯ ಸುಂದರಿಯ ಅಂದ ಚಂದ ಮರೆತಿಯ ಅವಳ ನೀನು ಹೃದಯದ ಪಾಡು ಹೃದಯವೇ ನೋಡು ಸನಿಹಕ್ಕೆ ಬರಲು ಅನುಮತಿ ನೀಡು ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ ಕಣ ಕಣದಲು ನಿನದೇ ಇಲ್ಲಿ ತನಕ ಅಮೀರ್ ಕೋಟೆ ಫ್ರೀಯಾಗಿ ಬರ್ಬೋದು ಮುಂದಿಂದ ಮಾತ್ರ 200 ರೂಪಾಯಿ ಟಿಕೆಟ್ ಇರ್ತದ ಇದು ಸಿಂಗ್ ಪೋಲ್ ಲಯನ್ ಗೇಟ್ ಅಂತ ಕರಿತಾರೆ ಲಯನ್ ಗೇಟ್ ಕೋಟೆ ಒಳಗೂ ಸಮೇತ ರೆಸ್ಟೋರೆಂಟ್ ಅದು ಹೇ ಹೃದಯ ಅವಳ ನೋಡಿದ ಕ್ಷಣ ನನ್ನ ಕೂಗುವೆಯ ನನಗೂ ಅವಳಿಗೂ ಮದುವೆ ಮಾಡುವೆಯ ಕಲ್ಪನೆಯ ಸುಂದರಿಯ ಅಂದ ಚಂದ ಮರೆತಿಯ ಅವಳ ನೀನು ಹೃದಯದ ಪಾಡು ಹೃದಯವೇ ನೋಡು ಸನಿಹಕ್ಕೆ ಬರಲು ಅನುಮತಿ ನೀಡು ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಎಲ್ಲ